ಎಲ್ಲರಿಗೂ ನಮಸ್ಕಾರ. ಸೌಮ್ಯ ಚಾನೆಲ್ಗೆ ಸ್ವಾಗತ. ಬೆಳಗಿನ ತಿಂಡಿಗೆ ಸಿಂಪಲ್ ಆಗಿ 5 ನಿಮಿಷದಲ್ಲಿ ರೆಡಿ ಆಗುವಂತ ಆಲೂಗೆಡ್ಡೆ ಡ್ರೈ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕೆಲವು ಸಲ ಏನಾಗುತ್ತೆ, ಲೇಟ್ ಆಗಿ ಎದ್ದಿರ್ತೀವಿ, ಅಂತ ಟೈಮಲ್ಲಿ ಮಕ್ಕಳು ಲಂಚ್ ಬಾಕ್ಸ್ ರೆಡಿ ಮಾಡೋಕೆ ಲೇಟ್ ಆಗಿರುತ್ತೆ. ಆಗ 5 ನಿಮಿಷದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಪಟಾಪಟ್ ಅಂತ ಈ ಪಲ್ಯನ ರೆಡಿ ಮಾಡ್ಬೋದು. ಮಿಸ್ ಮಾಡದೆ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಆಲೂಗಡ್ಡೆ ಡ್ರೈ ಪಲ್ಯ ಮಾಡೋಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಆಲೂಗಡ್ಡೆ, ಜೀರಿಗೆ, ಎಣ್ಣೆ, ಅಚ್ಕಾರದ ಪುಡಿ, ಜೀರಿಗೆ ಪುಡಿ, ಅಡುಗೆ ಅರಿಶಿನ, ಗರಂ ಮಸಾಲ, ಉಪ್ಪು. ಮೊದಲನೇದಾಗಿ ತೊಳೆದಿರೋ 4 ಆಲೂಗಡ್ಡೆ ತಗೊಂಡು ಸಿಪ್ಪೆ ತೆಗಿತಿದ್ದೀನಿ. ನನಗೆ ಚಾಕುನಲ್ಲಿ ತೆಗಿಯೋಕ್ಕೆ ಸುಲಭ, ಹಾಗಾಗಿ ನಾನು ಚಾಕುನಲ್ಲೇ ತೆಗಿತಿದ್ದೀನಿ. ನಿಮಗೆ ಬೇಕಾದರೆ ಪೀಲರ್ ಯೂಸ್ ಮಾಡಿ ತೆಗಿಬಹುದು. ನೋಡಿ, ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕೋತಾ ಇದ್ದೀನಿ. ಎಲ್ಲವನ್ನೂ ಇದೇ ರೀತಿ ಕಟ್ ಮಾಡಿ ಹಾಕೋಬೇಕು. ನೀರಲ್ಲಿ ಹಾಕೋದ್ರಿಂದ ಅದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗುತ್ತೆ. ಮತ್ತೆ ನೀರಲ್ಲಿ ವಾಶ್ ಮಾಡಿಲ್ಲ ಅಂದರೆ ಫ್ರೈ ಮಾಡುವಾಗ ಬೇಗ ತಳ ಹಿಡಿಯುತ್ತೆ, ಹಾಗಾಗಿ ವಾಶ್ ಮಾಡಿಬಿಟ್ಟೆ ತಗೊಳ್ಳಿ. ವಾಶ್ ಮಾಡಿ ಆದಮೇಲೆ ಪ್ಲೇಟ್ಗೆ ತೆಗೆದು ಇಟ್ಕೋತಾ ಇದ್ದೀನಿ. ಬಾಣಲೆನ ಬಿಸಿಗಿಟ್ಟಿದ್ದೀನಿ. ಅದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಜೀರಿಗೆ ಹಾಕಬೇಕು. ಜೀರಿಗೆ ಫ್ರೈ ಆಗ್ತಿದೆ. ಈಗ ಕಟ್ ಮಾಡಿ ಆಲೂಗಡ್ಡೆ ಹಾಕೋತಾ ಇದ್ದೀನಿ. ಒಂದೂವರೆ ಟೀ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಆಲೂಗಡ್ಡೆ ಬೇಗ ಬೇಯುತ್ತೆ, ಹಾಗಾಗಿ ಮೊದಲೇ ಹಾಕೋತಾ ಇದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ಇಡಬೇಕು. ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋದ್ರಿಂದ ಎಲ್ಲ ಆಲೂಗಡ್ಡೆ ಒಂದೇ ಸಮನೆ ಬೇಗ ಬೇಯುತ್ತೆ. ಪ್ಲೇಟ್ನ ತೆಗೆದು ಇನ್ನೊಂದ್ಸಲ ಕೈ ಆಡಿಸಿ. ನೋಡಿ, ಸ್ಪೂನಿಂದ ಆಲೂಗಡ್ಡೆನ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗಿದೆ. ಈಗ ಎಲ್ಲ ಬೆಂದ ನಂತರ ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, 1.5 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಎಲ್ಲದನ್ನು ಹಾಕಿ 2 ನಿಮಿಷ ಮಿಕ್ಸ್ ಮಾಡಿದರೆ ಆಲೂಗಡ್ಡೆ ಡ್ರೈ ಪಲ್ಯ ರೆಡಿ ಆಗುತ್ತೆ. ಚಪಾತಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್. ಮಿಸ್ ಮಾಡದೆ ಟ್ರೈ ಮಾಡಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.